ರಾಮನಗರದ ಅಖಾಡದಲ್ಲಿ ನಡೀತಾ ಇರುವಂತ ಮತ್ತೊಂದು ಯುದ್ಧ ಇದು. ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಪ್ರಭಾವಿಗಳ ನಡುವಿನ ಸಮರ ಈಗ ನಡೀತಾ ಇರೋದು ರಾಮನಗರದ ಅಖಾಡದಲ್ಲಿ. ಹಾಗೆ ನೋಡಿದ್ರೆ ಜೆಡಿಎಸ್ಗೂ ಮತ್ತು ಕುಮಾರಸ್ವಾಮಿ ಅವರಿಗೂ ಭದ್ರವಾದ ಕೋಟೆ ಈ ರಾಮನಗರ. ಆದ್ರೆ ಈಗ ಎಲ್ಲವೂ ಬದಲಾಗಿದೆ, ಹೆಸರು ಕೂಡ ಬದಲಾಗ್ತಾ ಇದೆ. ರಾಮನಗರ ರಣಕಣದಲ್ಲಿ ಮತ್ತೊಂದು ಯುದ್ಧ ನಡೀತಾ ಇದೆ. ರಾಮನಗರ ಗದ್ದುಗೆಯಲ್ಲಿ ಮದಗಜಗಳ ಕಾಳಗ ಇದು. ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ, ಏಟಿಗೆ ಎದುರೇಟು. ರಾಮನಗರದ ಗದ್ದುಗೆಯಲ್ಲಿ ನಡೀತಾ ಇರೋ ಮದಗಜ ಕಾಳಗ. ಇನ್ಮುಂದೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೇಂದ್ರದಲ್ಲಿ ಕೂತು ಕುಮಾರಸ್ವಾಮಿ ಆಟ ಆಡಿದ್ರೆ, ರಾಜ್ಯದಲ್ಲಿ ಕೂತು ಅಧಿಕಾರವನ್ನ ಬಳಸಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ, ಗೆದ್ದು ಬೀಗಿದ್ದಾರೆ. ಕೇಂದ್ರ ತಿರಸ್ಕರಿಸಿದ್ರು ಕೂಡ ಮತ್ತೆ ಸಂಪುಟ ನಿರ್ಣಯ ತೆಗೆದುಕೊಂಡಿದೆ. ಕೇಂದ್ರ ತಿರಸ್ಕರಿಸಿತ್ತು, ಆದ್ರೆ ಬಿಟ್ಟಿಲ್ಲ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ನಿರ್ಣಯ ತಗೊಂಡಿದ್ದಾರೆ. ಹೆಸರನ್ನ ಬದಲಾಯಿಸೋದಕ್ಕೆ ಸಂಪುಟದಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ರಾಜ್ಯದ ಶಿಫಾರಸನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಸರ್ಕಾರದ ಮೇಲೆ ಮತ್ತೆ ಒತ್ತಡ ಹಾಕಿದ್ರು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಕನಸಿಗೆ ಪೂರಕವಾಗಿ ಸರ್ಕಾರ ಕೂಡ ನಿಲ್ಲುತ್ತೆ. ಈಗ ಹೆಸರು ಬದಲಾವಣೆ ಆಗಿದೆ. 2023ರಲ್ಲೇ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೇ ಇಂಥದೊಂದು ಪ್ರಸ್ತಾಪ ಡಿಕೆ ಶಿವಕುಮಾರ್ ಇಟ್ಟಿದ್ರು. 2024ರಲ್ಲಿ ಮತ್ತೆ ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಸಂಪುಟದಲ್ಲಿ ತೀರ್ಮಾನ ಆಗುತ್ತೆ. ಅದಾದ ನಂತರದ ಪ್ರಕ್ರಿಯೆಗಳಿಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗೋದಿಲ್ಲ. ಕೇಂದ್ರ ಕೂಡ ಒಪ್ಪಿರಲಿಲ್ಲ, ಇದನ್ನು ತಿರಸ್ಕರಿಸಿತ್ತು ರಾಜ್ಯದ ಈ ಶಿಫಾರಸನ್ನು. ಈಗ ರಾಜ್ಯದ ಅಧಿಕಾರ ಬಳಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಇನ್ನು ಮುಂದೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ. ಈ ಹೆಸರಿನ ವಿಚಾರದಲ್ಲಿ ರಾಮನಗರದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿದೆ. ಈ ಹಿಂದೆ ರಾಮಗಿರಿ, ಶಿವರಾಮಗಿರಿ ಅಂತ ಹೆಸರಿತ್ತು ರಾಮನಗರಕ್ಕೆ. 2007ರಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಪ್ರತ್ಯೇಕಗೊಂಡು ರಾಮನಗರ ಅಂತ ನಾಮಕರಣ ಆಗುತ್ತೆ. ನಾಮಕರಣ ಮಾಡೋದರ ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಪ್ರಭಾವ ಕೂಡ ಹೆಚ್ಚಿಸಿಕೊಂಡಿದ್ರು ಕುಮಾರಸ್ವಾಮಿ ಅವರು. ಭದ್ರವಾದ ಕೋಟೆ. ಎಚ್.ಡಿ. ದೇವೇಗೌಡರು ಕೂಡ ಇಲ್ಲಿಂದಲೇ ಸ್ಪರ್ಧೆ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿ ಆನಂತರ ಪ್ರಧಾನಿಯಾಗಿತ್ತು. ರಾಮಕೃಷ್ಣ ಹೆಗಡೆ ಅದಾದ ನಂತರ ಕುಮಾರಸ್ವಾಮಿ ಅವರು 2 ಬಾರಿ ಸಿಎಂ ಆಗಿದ್ದಾರೆ. ಹೆಸರನ್ನ ಬದಲಿಸುವ ಅಧಿಕಾರ ರಾಜ್ಯಕ್ಕಿಲ್ವಾ? ಹೆಸರು ಬದಲಾದ್ರೆ ಮಾತ್ರ ಅಭಿವೃದ್ಧಿ ಆಗುತ್ತಾ? ಯಥಾಸ್ಥಿತಿಗೆ ಸೂಚಿಸಿದ್ದಂತಹ ಕೇಂದ್ರಕ್ಕೆ ಸೆಡ್ ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್. ರಾಜಕೀಯ ಉದ್ದೇಶದಿಂದ ಹೆಸರನ್ನ ಬದಲಿಸಿದ್ರ? ಸಂಪುಟ ನಿರ್ಣಯವನ್ನ ಕೇಂದ್ರ ಸರ್ಕಾರ ಒಪ್ಪತ್ತಾ? ಕೇಂದ್ರ ಒಂದು ವೇಳೆ ತಿರಸ್ಕರಿಸಿದ್ರೆ ಮುಂದೇನಾಗುತ್ತೆ? ರಾಜಕೀಯ ಉದ್ದೇಶದಿಂದ ಇಲ್ಲಿ ಹೆಸರನ್ನ ಬದಲಾವಣೆ ಮಾಡಲಾಗಿದೆಯಾ? ಸಂಪುಟ ನಿರ್ಣಯವನ್ನ ಕೇಂದ್ರ ಸರ್ಕಾರ ಒಪ್ಪುತ್ತಾ? ಕೇಂದ್ರ ಸರ್ಕಾರ ಒಂದು ವೇಳೆ ತಿರಸ್ಕರಿಸಿದ್ರೆ ಮುಂದೇನಾಗುತ್ತೆ? ಹಾಗಾದ್ರೆ ಈ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಏನಿದೆ, ಇದನ್ನ ಕೇಂದ್ರ ಸರ್ಕಾರ ಒಪ್ಪುತ್ತಾ ಇಲ್ವಾ? ಕೇಂದ್ರ ಸರ್ಕಾರ ಒಂದು ವೇಳೆ ಈ ನಿರ್ಣಯವನ್ನ ತಿರಸ್ಕರಿಸಿದ್ರೆ ವಾಟ್ ನೆಕ್ಸ್ಟ್? ಹಾಗಾದ್ರೆ ನಾವೆಲ್ಲ ರೂಲ್ಸ್, ರೆಗ್ಯುಲೇಷನ್ಸ್, ಆಕ್ಟ್ ಎಲ್ಲ ತೆಗೆದು ನೋಡಿದ್ದೇವೆ. ಏನೇನು ಬೇಕೋ ಅಮೆಂಡ್ಮೆಂಟ್ಸ್ ಕೂಡ ಎಲ್ಲ ಆಗಿತ್ತು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ. ಅದಾಗದು ಮುಂದುವರಿಯುತ್ತದೆ. ಏನಿಲ್ಲ, ಅದು ಸೆಂಟ್ರಿಗೆ ಏನು ಪವರ್ಸ್ ಏನಿರಲಿಲ್ಲ. ಸೆಂಟ್ರಿಗೆ ಒಂದು ಮ್ಯಾಂಡೇಟ್ರಿ ಅವ್ರಿಗೆ ತಿಳಿಸ್ಬೇಕು ಅಂತಿತ್ತು ಅಷ್ಟೇ. ಅದು ಸ್ವಲ್ಪ ಪಾಲಿಟಿಕ್ಸು ಕೆಲವು ಏನೋ ಒಂದು ಪ್ರಯತ್ನ ಮಾಡಿದ್ರು. ಇಟ್ ಈಸ್ ಅವರ್ ರೈಟ್, ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು. ಸೊ ಆಲ್ ಲ್ಯಾಂಡ್ ರೆಕಾರ್ಡ್ಸ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ನಾನು ಕೂಡ ಇನ್ನು ಮುಂದಕ್ಕೆ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕಾಗ್ತದೆ.
ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಹಾಯ ಮಾಡುವಂತ ಒಂದು ಹೇಳಿಕೆ ಅಷ್ಟೇ. ಈಗಾಗಲೇ ಬೆಂಗಳೂರನ್ನ ATM ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಆ ATMಗೆ ಇನ್ನೊಂದಷ್ಟು ಜಾಸ್ತಿ ATM ಏರಿಯಾನ ಸೇರ್ಸ್ಕೊಳಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಯಾರ್ಯಾರ ಜಮೀನು ಇದೆಯೋ ಆ ಜಮೀನುಗಳಿಗೆಲ್ಲ ದುಪ್ಪಟ್ಟು ಬೆಲೆ ಬರೋದಕ್ಕೆ ಇದು ಮಾಡ್ತಾ ಇದ್ದಾರೆ ಹೊರತು ರಾಮನಗರ ಹೆಸರಿಟ್ಟಂತ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಯಾರೋ ಪುಣ್ಯಾತ್ಮ ಯಾವುದೋ ಕಾಲದಲ್ಲಿ ಪುಣ್ಯಾತ್ಮ ರಾಮನಗರ ಅಂತ ಅಂದ್ರು. ಈ ರಾಮನ್ ಕಂಡ್ರೆ ಈ ಕಾಂಗ್ರೆಸ್ ಅವರಿಗೆ ಯಾಕೋ ಹೊಟ್ಟೆಯಲ್ಲಿ ಹಸಿ ಮೆಣಸಿನಕಾಯಿ ಇಟ್ಕೊಂಡಂಗೆ ಆಗ್ತೈತಿ. ಇವ್ರಿಗೆ ಚುಚ್ಚುತ್ತಾ ಇರ್ತೈತೆ ಅವಾಗ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಬೇಕು ಅಂತ ಹಿಂದೆ ಒಂದ್ಸಲಿ ಕ್ಯಾಬಿನೆಟ್ ಅಲ್ಲಾಗಿ ಇನ್ಫಾರ್ಮಲ್ ಆಗಿ ಆಗಿತ್ತು. ದಕ್ಷಿಣ ಜಿಲ್ಲೆ ಅಂತ ಮಾಡ್ಬಿಟ್ರೆ ಇವ್ರಿಗೆ ಯಾಕೋ BJP ಅವರಿಗೆ ಹೊಟ್ಟೆ ಉರಿ. ಈಗ ಉತ್ತರ ಪ್ರದೇಶದಲ್ಲಿ ಎಷ್ಟು ನಗರಗಳಿಗೆ ಹೆಸರು ಬದಲಾಯಿಸಿದ್ರು? ಉತ್ತರ ಪ್ರದೇಶದಲ್ಲಿ ಮಾಡಿದ್ರೋ ಇಲ್ವೋ? ದೆಹಲಿನಲ್ಲಿ ಎಷ್ಟು ರಸ್ತೆಗಳ ಹೆಸರನ್ನ ದೆಹಲಿ ಸರ್ಕಾರ ಮಾಡಿದ್ರೋ ಇಲ್ವೋ? ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಕ್ಕೆ ವಿರೋಧ ಪಕ್ಷಗಳವರು ಕಾಮೆಂಟ್ ಮಾಡ್ತಾರೆ. ಹೆಸರು ಬದಲಾವಣೆ ಆದ ತಕ್ಷಣ ಏನೋ ಇದು ಲ್ಯಾಂಡ್ ಮಾಫಿಯಾ ಅಂತ ಹೇಳ್ತಾರೆ. ಏನು ಹೆಸರು ಬದಲಾಯಿಸಿಬಿಟ್ರೆ ಲ್ಯಾಂಡ್ ಮಾಫಿಯಾ ಆಗ್ಬಿಡತ್ತಾ? ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಇಷ್ಟೆಲ್ಲ ಹೆಸರು ಬದಲಾಯಿಸ್ರಲ್ಲ, ಅದೇನು ಮಾಫಿಯಾನ ಅದು? ಏನಾದ್ರು ಇದೇ ಕುರಿತಾದಂತಹ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಮೂರು ಪಕ್ಷಗಳ ವಕ್ತಾರರಿದ್ದಾರೆ ನಮ್ಮ ಜೊತೆ. ಬಿಜೆಪಿ ವಕ್ತಾರರಾದಂತಹ ಅಶೋಕ್ ಗೌಡ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಟರಾಜ್ ಗೌಡ ಇದ್ದಾರೆ, ಕಾಂಗ್ರೆಸ್ ವಕ್ತಾರರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದ ಪ್ರದೀಪ್ ಗೌಡ ಅವರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.